ಅಡ್ಮಿಷನ್ ಮಾಡ್ಸಲ್ವಾ? ನಾನು ಓದ್ಬೇಕು ಅನ್ನೋ ಕನ್ಸಾಗಿ ಉಳಿಯುತ್ತಾ? ಇರ್ಲಿ ಬಿಡಿ. ಜಾನ್ವಿ ನಿಂತ್ಕೊ. ಶ್ರೀಮಂತಣ್ಣ ಒಪ್ಕೊಂಡಿಲ್ಲ ಅಂದ್ರೆ ಏನಂತೆ? ನಿನ್ನ ಕಾಲೇಜ್ ಅಡ್ಮಿಷನು ನಾನು ಮಾಡಿಸ್ತೀನಿ. ಏ ಸಮರ್ಥ, ನೀನು ಪೈಪೋಟಿ ನಿಂತ್ಕೊಂಡು ಸುಮ್ಮನೆ ವಿಷಯ ದೊಡ್ಡದು ಮಾಡಬೇಡ. ಅಂದರೆ ಜಾನುನ ಓದಿಸ್ದೆ, ಮನೇಲಿ ಕೊಳೆಯೋ ಥರ ಮಾಡಿ ಅವಳ ಜೀವನನ ನಾಶ ಮಾಡಬೇಕು ಅನ್ಕೊಂಡಿದ್ರಾ? ನೀನು ಸ್ವಲ್ಪ ಸುಮ್ಮನೆ ಇರೋ. ಜಾನ್ವಿ, ನಾನು ಹೇಗಾದರೂ ಮಾಡಿ ಶ್ರೀಮಂತನ ಒಪ್ಪಿಸ್ತೀನಿ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರಮ್ಮ. ಒಂದು ವೇಳೆ ಅವ್ನು ಮತ್ತೆ ಒಪ್ಕೊಳ್ಳಿಲ್ಲ ಅಂದರೆ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ಸಪ್ತಮಿಗೆ ಹೇಳಿ ನೀನು ಓದಿಸ್ತೀನಿ. ಸಪ್ತಮಿ ಖಂಡಿತ ಓದೋ ವಿಷಯಕ್ಕೆ ಇಲ್ಲ ಅಂತ ಹೇಳಲ್ಲಮ್ಮ. ನನ್ನ ಕೈಲೂ ನಿಮ್ಮ ಅಪ್ಪನ ಕೈಲೂ ಆಗದೆ ಇರೋದು ಸಪ್ತಮಿ ಕೈಲಾಗತ್ತೆ. ನೀನು ಧೈರ್ಯವಾಗಿರಮ್ಮ. ನನ್ನ ಮದುವೆ ಆದಮೇಲೆ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ ದಡ್ರು. ಆದರೆ ಅಪ್ಪಂಗೆ ವಿಷಯ ಗೊತ್ತಿದೆ ಅಲ್ವಾ? ಅಪ್ಪನೇ ಸಪ್ತಮಿ ಹತ್ರ ಈ ಕಂಡೀಷನ್ ಬಗ್ಗೆ ಹೇಳಿರೋದು. ಅಂದಮೇಲೆ ಅಪ್ಪ ಯಾವ ಧೈರ್ಯದ ಮೇಲೆ ಸಪ್ತಮಿ ಬಂದಮೇಲೆ ಓದಿಸ್ತೀನಿ ಅಂತ ಮಾತು ಕೊಡ್ತಿದ್ದಾರೆ? ಅಪ್ಪ, ನಿಮ್ಮ ಜೊತೆ ಮಾತಾಡಬೇಕು, ಒಳಗೆ ಬನ್ನಿ. ಸರಿಯಪ್ಪ, ಬನ್ನಿ. ಜಾನ್ವಿಗೆ ಏನು ಹೇಳಿದ್ರಿ? ಹೇಳಿ. ನೇರವಾಗಿ ವಿಷಯ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ ಅಂತ ಕಾಲೇಜ್ ಅಡ್ಮಿಷನ್ ಮಾಡಿಸೋದಕ್ಕೆ ನಿಮ್ಮ ಅಣ್ಣ ಒಪ್ಕೊಂಡಿದ್ದಾನೆ ಅಂತ ಸುಳ್ಳು ಹೇಳಿದ್ದೀನಿ. ನೀವು ಜಾನ್ವಿ ಹತ್ರ ಸುಳ್ಳು ಹೇಳಿಲ್ಲ, ಈಗ ನನ್ನ ಹತ್ರ ಸುಳ್ಳು ಹೇಳ್ತಿರೋದು. ನೀವು ಅಲ್ಲೊಂದು ಮಾತಾಡಿದ್ದೀರಾ, ಈಗ ಇಲ್ಲಿ ಬಂದು ನನ್ನ ಹತ್ರ ಬೇರೆನೇ ಕತೆ ಹೇಳ್ತಿದ್ದೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸತ್ಯ ಏನು ಅಂತ ಹೇಳ್ಬಿಡಿಪ್ಪ. ಅದು ಮದುವೆ ಆದಮೇಲೆ ಸಪ್ತಮಿಗೆ ಹೇಳಿ ನಿನ್ನನ್ನು ಓದಿಸ್ತೀನಿ ಅಂತ ಜಾನ್ವಿಗೆ ಹೇಳದ್ನಪ್ಪ. ನಾನು ಮದುವೆ ಆದಮೇಲೆ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ತಾನೇ ಹೇಳಿ ಒಪ್ಸಿದ್ದು. ಅದನ್ನು ನೀವು ಸಪ್ತಮಿ ಹತ್ರ ಹೇಳಿ ತಾನೇ ಈ ಸಂಬಂಧಕ್ಕೆ ಒಪ್ಕೊಂಡು ಓಕೆ ಮಾಡಿರೋದು. ಅಂದಮೇಲೆ ಯಾವ ನಂಬಿಕೆ ಮೇಲೆ ನಾನು ಜಾನ್ವಿನ ಕಾಲೇಜಿಗೆ ಸೇರಿಸ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅಪ್ಪ, ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ ಹೇಗೆ? ಹಾಗೇನಿಲ್ಲ ಶ್ರೀಮಂತು. ಜಾನ್ವಿನ ಸಮಾಧಾನ ಮಾಡೋಕ್ಕೆ ನನಗೆ ಬೇರೆ ದಾರಿನೇ ಸಿಗಲಿಲ್ಲಪ್ಪ. ಅದಕ್ಕೆ ಈ ಥರ ಒಂದು ಸುಳ್ಳು ಹೇಳಿದೆ. ಈಗ ನೀನು ಸಪ್ತಮಿ ಬೇರೆ ಮನೆ ಮಾಡ್ಕೊಂಡು ಹೋದ್ಮೇಲೆ ಜಾನ್ವಿ ಯಾರ ಹತ್ರ ಪ್ರಶ್ನೆ ಮಾಡ್ತಾಳೆ? ನಿಮ್ಮ ಹತ್ರ ಕೇಳ್ತಾಳೆ. ಆದ್ರೆ ನೀನು ಬೇರೆ ಮನೆ ಮಾಡ್ಕೊಂಡು ಹೋದೆ ಅಂತ ನಾವೆಲ್ಲ ಬೇಜಾರಲ್ಲಿರ್ತೀವಿ. ಆಗ ಜಾನ್ವಿನೂ ಏನು ಕೇಳದೆ ಸುಮ್ಮನಾಗ್ತಾಳೆ. ಅಲ್ಲಿಗೆ ವಿಷಯ ಮರ್ತೋಗ್ಬಿಡುತ್ತೆ. ಯೋಚನೆ ಮಾಡು, ಸಪ್ತಮಿ ಬಂದು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ನಾನು ನಂಬಿ ಮೋಸ ಹೋದೆ ಅಂತ ಸಮಾಧಾನ ಮಾಡ್ತೀನಿ. ಅಪ್ಪ, ಸೂಪರ್ ಅಪ್ಪ ನೀವು. ನನ್ನ ಮೇಲೆ ಯಾರು ಆರೋಪ ಮಾಡ್ಕೋಬಾರ್ದು ಅಂತ ಎಲ್ಲ ಆರೋಪನೂ ಸಪ್ತಮಿ ಮೇಲೆ ಹಾಕ್ತಾ ಇದ್ದೀರಾ, ಹೌದು ತಾನೇ? ಹೌದಪ್ಪ, ಹೌದು. ಈ ಬುದ್ಧಿ ಯಾವಾಗ್ಲಿಂದ ಬಂತಪ್ಪ ನಿಮಗೆ? ಹೆವಿ ಇಂಟೆಲಿಜೆಂಟ್ ಇದ್ದೀರಾ. ಅದು ಸಪ್ತಮಿ ಹತ್ರ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಕಂಡೀಷನ್ ಹೇಳಕ್ ಹೋದೆ ನೋಡು, ಅಲ್ಲಿಂದ ನಿಮ್ಮಪ್ಪ ಪೂರ್ತಿಯಾಗಿ ಬದಲಾಗ್ಬಿಟ್ಟ. ಹಾ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಹೀಗೆ ಇರಬೇಕು. ಹೇಳಲ್ಲ ಶ್ರೀಮಂತು, ಈ ವಿಷಯ ನಾನು ಯಾರ ಹತ್ರನೂ ಬಾಯಿ ಬಿಡಲ್ಲ. ಥ್ಯಾಂಕ್ಸ್ ಅಪ್ಪ. ಸರಿ ಶ್ರೀಮಂತು, ನಾನು ಹೊರಡ್ಲಾ? ಹಾ. ಅಪ್ಪ, ನಾಗರಾಜು, ಏನಾಯ್ತು? ಶ್ರೀಮಂತು ನಾ ಮಾತಾಡಿದ್ದೀನೆಲ್ಲ ಕೇಳಿಸ್ಕೊಂಡ? ನೀನನ್ನು ಬೈದ್ನೇನೋ? ಇಲ್ಲಮ್ಮ, ನಾನು ಶ್ರೀಮಂತು ಹತ್ರ ಮಾತಾಡಿ ಅವನಿಗೆ ಸಮಾಧಾನ ಮಾಡಿದ್ದೀನಿ. ನೀವು ಇವತ್ತು ಅಣ್ಣನ ಸಮಾಧಾನ ಮಾಡಿರ್ಬೋದು, ಆದರೆ ಅಣ್ಣ ಯಾವತ್ತೂ ಬದಲಾಗಲ್ಲ. ಇಲ್ಲ ಸಮರ್ಥ, ಅವನು ಖಂಡಿತ ಬದಲಾಗ್ತಾನೆ. ಶ್ರೀಮಂತು ಒಂದಲ್ಲ ಒಂದು ದಿವಸ ಸಪ್ತಮಿಗೋಸ್ಕರ ಆದರೂ ಇಲ್ಲ ನಮಗೋಸ್ಕರ ಆದರೂ ಬದಲಾಗಿ ಆಗ್ತಾನೆ. ನೋಡ್ತಾ ಇರು.
ಹಾವಿಗೆ ಎಷ್ಟೇ ಹಾಲು ಹಾಕಿದ್ರು ವಿಷ ಕಕ್ಕೋದನ್ನ ಬಿಡಲ್ಲ ಅನ್ನೋ ತರ ಈ ಬಾಮನೂ ಅಷ್ಟೇ ಬದಲಾಗಲ್ಲ ಅವಳು. ಅಪ್ಪ ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ನಿಮ್ಮಪ್ಪ ಯಾವತ್ತಾನೇ ನಿನ್ ಮಾತು ಕೇಳಲ್ಲ ಅಂತ ಹೇಳಿದಾನಮ್ಮ. ಈ ಎಂಗೇಜ್ಮೆಂಟ್ನ ಸ್ವಲ್ಪ ದಿನ ಮುಂದಕ್ಕೆ ಹಾಕಣ್ವಾ? ಏನಮ್ಮ ನೀನು ಈ ತರ ಹೇಳ್ತಾ ಇದೀಯಾ? ಪ್ಲೀಸ್ ಅಪ್ಪ. ಎಂಗೇಜ್ಮೆಂಟ್ ಮುಂದಕ್ಕೆ ಹಾಕೋಣ ಅಂತ ತಮಾಷೆಗೂ ಯೋಚಿಸ್ಬೇಡಮ್ಮ. ನಿಮ್ಮಪ್ಪನ ಯೋಚನೆಯಲ್ಲಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನಾನು ಹಾಗೆ ಹೇಳ್ತಿಲ್ಲ, ನನ್ನ ಮಾತನ್ನು ಸ್ವಲ್ಪ ಕೇಳಿ. ಅದು ಸೂಪರ್ ಮಾರ್ಕೆಟು. ಈ ವಿಷಯದಲ್ಲಿ ನಿಮ್ಮಪ್ಪನ ಮಾತನ್ನು ಮಾತ್ರ ನೀನು ಕೇಳಬೇಕು. ಒಳ್ಳೆ ಕೆಲಸ ಮಾಡಬೇಕಾದ್ರೆ 100 ವಿಘ್ನ ಅಂತ ಹೇಳ್ತಾರೆ. ಮನಸ್ಸು ಚಂಚಲ ಆಗೋದು ಸಹಜ. ಆದರೆ ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೇಕು ಅನ್ನೋ ನಿನ್ನ ಕನಸಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಎಂಗೇಜ್ಮೆಂಟನ್ನು ಮುಂದಕ್ಕೆ ಹಾಕೋದು, ಮದುವೆ ಮುಂದಕ್ಕೆ ಹಾಕೋದು ಒಳ್ಳೇದಲ್ಲ. ಎಲ್ಲಿ ಈ ಥರ ನಿಶ್ಚಿತಾರ್ಥನ ಮುಂದಕ್ಕೆ ಹಾಕೋ ಯೋಚನೆ ಮಾಡಲ್ಲ ಅಂತ ಪ್ರಮಾಣ ಮಾಡು. ಸಾರಿ ಅಪ್ಪ, ಇನ್ಯಾವತ್ತೂ ನಿಮ್ಗೆ ಹಿಂಸೆ ಆಗೋ ಥರ ನಾನು ನಡ್ಕೊಳ್ಳಲ್ಲ. ಪ್ರಮಾಣ ಮಾಡದೆ ಹೋದ್ರು ಬಾಯಿ ಮಾತಿಗಾದ್ರೂ ಹೇಳಿದ್ಯಲ್ಲ, ಅಷ್ಟು ಸಾಕು. ಆದರೆ ನನ್ನ ಕನ್ಸು ಮಾತ್ರ ನನ್ಸ್ ಮಾಡೇ ಮಾಡ್ತೀನಿ. ಮದುವೆ ಆದಮೇಲೆ ನಿಮ್ಮ ಅಳಿಯನ ಹತ್ರ ಮಾತಾಡಿ ಸೂಪರ್ ಮಾರ್ಕೆಟ್ ಇಟ್ಕೊಡೋದಂತೂ 100ಗೆ 101% ಗ್ಯಾರಂಟಿ. ಅಳಿಯಂದ್ರಿಗೆ ಯಾವ ಕಷ್ಟನೂ ಕೊಡ್ಬೇಡಮ್ಮ. ನಾನು ನಿಮ್ಮ ಮಾತು ಕೇಳ್ತಿದ್ದೀನಿ ಅಂದಮೇಲೆ ನೀವು ನನ್ನ ಮಾತು ಕೇಳಬೇಕಷ್ಟೆ. ನನ್ನ ಹತ್ರನೂ ಒಂದು ಐಡಿಯಾ ಇದೆಯಮ್ಮ. ಐಡಿಯಾನಾ? ಈ ನಿಶ್ಚಿತಾರ್ಥ ಮುಗಿದ್ಮೇಲೆ ಮದುವೆ ಖರ್ಚಿಗೆ ಹಣ ಬೇಕು, ಜಮೀನಿನ ಪತ್ರ ಕೊಡು ಅಂತ ಬಾಮನ ಹತ್ರ ಕೇಳ್ತೀನಿ. ಸೂಪರ್ ಮಾರ್ಕೆಟಿಗೆ ಕೊಡ್ಲಿಲ್ಲ ಅಂತಂದ್ರು ನಿನ್ ಮದುವೆಗಾದ್ರೂ ಕೊಡ್ಲೇಬೇಕಲ್ವಾ ಅವಳು? ಮತ್ತೆ ಮನೇಲಿ ಜಗಳ ಆಗ್ಬೋದು. ಅಲ್ಲಮ್ಮ, ಗೌರಿ ಆ ಜಮೀನ ನಿನ್ ಮದುವೆಗೋಸ್ಕರ ಅಂತಾನೆ ತೆಗೆದಿಟ್ಟಿದ್ಮೇಲೆ ಜಗಳ ಏನಕ್ಕೆ ಮಾಡ್ಲಿ? ಭಾಮ ಜಮೀನಿನ ಪತ್ರ ಕೊಟ್ಮೇಲೆ ಅದ್ರಲ್ಲಿ ನಿನ್ ಮದುವೆ ಖರ್ಚು ಮಾಡಿ ಉಳಿದಿದ್ದ ದುಡ್ಡಲ್ಲಿ ಸೂಪರ್ ಮಾರ್ಕೆಟ್ ಇಡಕ್ಕಾಗಿಲ್ಲ ಅಂತಂದ್ರು ದಿನಸಿ ಅಂಗಡಿ ಆದ್ರೂ ಇಟ್ಕೋಬಹುದು. ದಿನಸಿ ಅಂಗಡಿಯೆಲ್ಲ ಬೇಡ, ಸೂಪರ್ ಮಾರ್ಕೆಟೇ ಆಗ್ಬೇಕು. ಆಯ್ತಮ್ಮ, ಸೂಪರ್ ಮಾರ್ಕೆಟೇ. ಆದ್ರೆ ಅಪ್ಪನ್ ಪ್ಲಾನು ಸೂಪರ್ ಅಲ್ಲ? ಪ್ಲಾನ್ ಚೆನ್ನಾಗಿದೆ, ವರ್ಕೌಟ್ ಆದ್ರೆ ನಂಗೆ ಡಬಲ್ ಓಕೆ. ಖಂಡಿತ ಹಾಗೆ ಆಗುತ್ತೆ. ಪ್ಲಾನ್ ಮಾಡ್ತಿರೋ ಪ್ಲಾನು ನಿಮ್ ಪ್ಲಾನ್ನ ಪಂಚರ್ ಮಾಡಿ ಮೂಲೆಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಸತ್ಯಭಾಮನೇ ಅಲ್ಲ.